ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪವಿತ್ರ ಗೌಡ, ನಟ ದರ್ಶನ್ ಉಳಿದ ಆರೋಪಿಗಳು ಇವತ್ತು 57ನೇ ಸಿಸಿಎಚ್ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಕೆಲವೇ ಕ್ಷಣಗಳ ಮುಂಚೆ ಮೊದಲಿಗೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಆಗಮಿಸಿದ್ರು. ಅದಾದ ನಂತರ ಕೆಲವೇ ಕ್ಷಣಗಳಲ್ಲಿ ನಟ ದರ್ಶನ್ ಕೂಡ ಕೋರ್ಟ್ ಮುಂದೆ ಹಾಜರಾಗಿದ್ದಾರೆ. ಉಳಿದ ಕೆಲ ಆರೋಪಿಗಳು ಕೂಡ ಇವತ್ತು ಕೋರ್ಟ್ನ ಮುಂದೆ ಹಾಜರಾಗಿದ್ದಾರೆ. ಅದರ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಈ ರೀತಿ ಅವಶ್ಯಕತೆ ಇದ್ದಾಗ ವಿಚಾರಣೆಗೆ ಆರೋಪಿಗಳು ಬರಬೇಕು ಅಂದಾಗ ಕೋರ್ಟ್ ಮುಂದೆ ಹಾಜರಾಗಬೇಕು ಅನ್ನೋದನ್ನ ಜಾಮೀನು ನೀಡೋ ಸಂದರ್ಭದಲ್ಲೇ ಕೋರ್ಟ್ ಸೂಚಿಸಿತ್ತು. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಎಲ್ಲ 17 ಆರೋಪಿಗಳು ಹಾಜರಿದ್ದಾರಾ ಅಥವಾ ಯಾರಾದರೂ ವಿನಾಯಿತಿ ಕೋರಿದಾರಾ? ರೇಣುಕಾಸ್ವಾಮಿ ಕೊಲೆ ಕೇಸಿಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ ನ್ಯಾಯಾಲಯ ಆರೋಪಿಗಳಿಗೆ ಸೂಚನೆಯನ್ನ ನೀಡಿತ್ತು. ಅದರಂತೆ ಇವತ್ತು ಆರೋಪಿಗಳು ವಿಚಾರಣೆಗೆ ಹಾಜರಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜೊತೆಗೆ ದರ್ಶನ್ ಸೇರಿದಂತೆ 15 ಜನ ಆರೋಪಿಗಳು ಇವತ್ತು ಕೋರ್ಟ್ಗೆ ಹಾಜರಾಗಿದ್ದಾರೆ. ಅದರಲ್ಲಿ 2 ಆರೋಪಿಗಳು ಗೈರಾಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಿಖಿಲ್ ಹಾಗೆ ಕೇಶವ್ ಏನಿದ್ದಾರೆ ಇವರು ಕೋರ್ಟ್ಗೆ ಗೈರಾಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಈಗಾಗಲೇ ನ್ಯಾಯಾಲಯದಲ್ಲಿ ವಿಚಾರಣೆ ಆರಂಭ ಆಗಿದೆ. 57ನೇ ಸಿಸಿಎಚ್ ಕೋರ್ಟ್ ಏನಿದೆ ಅಲ್ಲಿ ಈಗ ವಿಚಾರಣೆ ಆರಂಭ ಆಗಿರುವಂತದ್ದು. ದರ್ಶನ್ ಪರ ವಕೀಲರು ಕೂಡ ಈಗಾಗಲೇ ವಾದ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ದರ್ಶನ್ ಪರ ವಕೀಲರೇ ಸುನಿಲ್ ಅವರೇನಿದ್ದಾರೆ ಅವರು ಈಗ ವಾದವನ್ನ ಮಂಡಿಸ್ತಾ ಇದ್ದಾರೆ. ಇತರ ಆರೋಪಿಗಳಿಗೆ ಒತ್ತಡ ಇದೆ ಅನ್ನೋದ್ರ ಬಗ್ಗೆ ಈಗಾಗಲೇ ಅವರು ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಜೊತೆಗೆ ಅಪ್ರೂವ್ ಆಗಲು ನ್ಯಾಯಾಲಯದ ಅನುಮತಿ ಬೇಕಾಗಿದೆ. ಹಾಗಾಗಿ ಈ ರೀತಿಯಾಗಿ ವಿಚಾರಣೆ ನಡೀತಾ ಇದೆ. ಈಗ ಸದ್ಯಕ್ಕೆ ಒಂದಷ್ಟು ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಈ ಹಿಂದೆ ಏನು ವಿಚಾರಣೆಗೆ ಹಾಜರಾಗಿದ್ರು ಆ ಸಂದರ್ಭದಲ್ಲಿ ಇವತ್ತು ಫೆಬ್ರವರಿ 25ಕ್ಕೆ ಈ ಒಂದು ವಿಚಾರಣೆಯನ್ನ. ಓಕೆ ಅಂಕಿತಾ, ಮತ್ತೆ ಮಾತಾಡಿಸ್ತೀನಿ ನಿಮ್ಮನ್ನ. ಧನ್ಯವಾದ. ಈಗ ಆರೋಪಿಗಳು ಹಾಜರಾಗಿದ್ದಾರೆ, ಮತ್ತೆ ವಿಚಾರಣೆ ನಡೀತಾ ಇದೆ. ಸದ್ಯ ಮಾಹಿತಿ ಈಗ ಲಭ್ಯ ಆಗ್ತಾ ಇರೋದು. ಪ್ರಕರಣದಲ್ಲಿ ಈಗ ಸಾಕ್ಷಿದಾರರು ಯಾರಿದ್ದಾರೆ ಅವರಿಗೆ ಆರೋಪಿಗಳಿಂದ ಒತ್ತಡ ಬರೋದಾಗಲಿ ಅಥವಾ ಏನಾದರೂ ಬೆದರಿಕೆ ಆಗೋದಾಗಲಿ ಅಂಥದ್ದು ಯಾವುದು ಕೂಡ ಆಗಬಾರ್ದು. ಆ ನಿಟ್ಟಿನಲ್ಲಿ ಒಂದು ವೇಳೆ ಅಂಥದ್ದೇನಾದರೂ ಆಯಿತು ಅನ್ನೋದು ಗಮನಕ್ಕೆ ಬಂದರೆ ಜಾಮೀನು ರದ್ದು ಮಾಡುವಂಥ ಎಲ್ಲ ಸಾಧ್ಯತೆ ಇರುತ್ತೆ. ಹೀಗಾಗಿ ಅದೆಲ್ಲದರ ಬಗ್ಗೆ ಕೂಡ ಆರೋಪಿಗಳು ಹೀಗೆ ಹಾಜರಾದ ಸಂದರ್ಭದಲ್ಲಿ ಕೋರ್ಟ್ ಸೂಕ್ಷ್ಮವಾಗಿ ಅದೆಲ್ಲವನ್ನು ಕೂಡ ಗಮನಕ್ಕೆ ತಗೊಳ್ಳುತ್ತೆ. ಯಾಕಂದರೆ ಈ ಪ್ರಕರಣದಲ್ಲಿ ಇನ್ವಾಲ್ವ್ ಆಗಿರುವಂಥ ಆರೋಪಿಗಳು ಹೈ ಪ್ರೊಫೈಲ್ನ ಆರೋಪಿಗಳಾಗಿದ್ದಾರೆ, ಮತ್ತು ಪ್ರಭಾವ ಬೀರಬಹುದಾದಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.